ನೀವು ನೋಡ್ತಾ ಇದ್ರಿ ನಂದಿ ನ್ಯೂಸ್ ಕನ್ನಡ. ಏನಪ್ಪಾ ಅಂತಂದ್ರೆ ಇದೀಗ ಏನೊಂದು ಕೂಡಲ ಸಂಗಮೇಶ್ವರ ಒಂದು ಬಸವೇಶ್ವರ ಒಂದು ಜಾತ್ರೆ ಅದ್ದೂರಿಗೆ ನಡೀತಾ ಇದೆ. ಈಗಾಗಲೇ ನೀವೇನ್ ನೋಡ್ತಾ ಇದ್ರಿ ಸಂಗಮೇಶ್ವರ ಒಂದು ತೇರನ್ನ ಬರದಿಂದ ಒಂದು ಸಿದ್ಧತೆ ಕಾರ್ಯವನ್ನು ನಡೆಸ್ತಾ ಇದಾರ. ಸಾಕಷ್ಟು ಏನಪ್ಪಾ ಅಂತಂದ್ರೆ ಸಾಕಷ್ಟು ಜನಸಾಗರ ಕೂಡ ನಡೆದದ. ಎಲ್ಲಾ ಹಳ್ಳಿಗಳಿಂದ ಜಿಲ್ಲೆಗಳಿಂದ ಬಸವ ಭಕ್ತರು ಕೂಡ ಶರಣರು ಕೂಡ ಇಲ್ಲಿ ಆಗಮಿಸಿದಾರ. ಮಾಡಿರಿ ನಮಸ್ಕಾರ ರೀ ಅಪ್ಪ ಎಲ್ಲರಿಗೆ. ಶರಣರ ಒಂದು ಜಾತ್ರೆ ನಡೀತಾ ಇದೆ ಕೂಡಲ ಸಂಗಮದಲ್ಲಿ. ಏನೊಂದು ತೇರು ನೋಡ್ತಾ ಇದ್ದೀರಿ, ವಿಜೃಂಭಣೆಯಿಂದ ರೆಡಿ ಆಗ್ತಾ ಇದೆ. ಇನ್ನೇನು ಕೆಲವು ಕ್ಷಣದಲ್ಲಿ ಈ ಒಂದು ರಥೋತ್ಸವ ಕೂಡ ಇಲ್ಲಿ ವಿಜೃಂಭಣೆಯಿಂದ ನಡೀತದೆ. ಇಲ್ಲಿ ಸುಮಾರು ಒಂದು ಲಕ್ಷಾಂತರ ಜನ ಒಂದು ವಿವಿಧ ಹಳ್ಳಿಗಳಿಂದ ಮತ್ತೆ ಶರಣರ ಭಕ್ತರು ಶರಣರು ಕೂಡ ಈ ಒಂದು ಜಾತ್ರೆಯಲ್ಲಿ ಭಾಗವಹಿಸ್ತಾ ಇದಾರೆ. ಅದೇ ರೀತಿಯಾಗಿ ಈ ಒಂದು ಜಾತ್ರೆಯಲ್ಲಿ ಆಗಲಿ ಇಲ್ಲಿ ಹಿರಿಯರಿದ್ದಾರೆ, ಅವ್ರನ್ನ ಕೇಳೋಣ ಬರ್ರಿ ಜಾತ್ರೆ ವಿಶೇಷತೆ ಏನು ಅಂತ ಹೇಳಿ. ಇದು ಸಂಗಮನಾಥನ ವೈಶಿಷ್ಟ್ಯತೆ ಏನಪ್ಪ ಅಂತಂದ್ರೆ ಸಾಮಾನ್ಯವಾಗಿ ವರ್ಷದ ಪ್ರಾರಂಭದಲ್ಲಿ ಆಗ್ತಕ್ಕಂಥ ಒಂದು ಜಾತ್ರೆ ಇದು. ಈ ಭಾಗಕ್ಕೆ ಸಾಮಾನ್ಯವಾಗಿ ಇದು ಬಹುದೊಡ್ಡ ಜಾತ್ರೆ. ಈ ಜಾತ್ರೆ ಈ ಸಂಗಮನಾಥನ ಸಾಕಷ್ಟು ಜನ ಭಕ್ತಾದಿಗಳು ಅದರ ಆ ಭಕ್ತಾದಿಗಳಿಗೆ ಸಾಮಾನ್ಯವಾಗಿ ವರ್ಷದ ಕೊನೆಯವರೆಗೂ ಸಹಿತ ಈ ಸಂಗಮನಾಥನ ನೆನೆಯುವುದರಿಂದ ಎಲ್ಲ ಥರದಿಂದ ಸಂತೃಪ್ತಿಯನ್ನು ಆಕೈತಿ ನಮ್ಮ ಜನಾಂಗಕ್ಕೆ. ಹೀಗಾಗಿ ಇದನ್ನ ಭಕ್ತರು ಸಾಕಷ್ಟು ಜನ ಅದರ. ಸಾಮಾನ್ಯವಾಗಿ ಈ ಜಾತ್ರೆ ಅತಿ ವಿಜೃಂಭಣೆ ನಡೀತೈತಿ. ನಮ್ಮ ಭಾಗದಲ್ಲಿ ಮಕ್ಕಳು ಹೆಣ್ಣು ಗಂಡು ಸಾಮಾನ್ಯವಾಗಿ ನಡ್ಕೊಳ್ಳೋದ್ರಿಂದ ಇದು ನಮಗೆ ಅತ್ಯಂತ ಸಕಲ ಐಶ್ವರ್ಯಗಳನ್ನು ಈ ಸಂಗಮನಾಥ ಕೊಡ್ತಾನ. ಹೀಗಾಗಿ ಎಲ್ಲರೂ ನಡ್ಕೊಂಡು ಸಂಗಮನಾಥ ಈ ಒಂದು ಶ್ರೀಶೈಲ ಮಲ್ಲಿಕಾರ್ಜುನ ಪ್ರತಿಷ್ಠೆ ಅಂದ್ರೂ ತಪ್ಪಾಗಲಾರ್ದು. ಸಾಮಾನ್ಯವಾಗಿ ಈ ಲಿಂಗದ ಮಾತ್ಮೆ, ಈ ಗುರುವಿನ ಮಾತ್ಮೆ ಅಪಾರವಾಗಿದೆ. ಹೀಗಾಗಿ ಇದಕ್ಕೆ ನಮ್ಮಲ್ಲಿ ಹೆಚ್ಚಿನ ಜನ ಈ ದೇಶದಲ್ಲೇ ಸಾಮಾನ್ಯವಾಗಿ ಸಂಗಮನಾಥನಿಗೆ ನಿಲ್ಕೊಳ್ಳೋದ್ರಿಂದ ಒಂದು ಒಳ್ಳೆಯ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳ್ಕೊಡ್ತೇನೆ. ಹೆಣ್ಣು ಮಕ್ಕಳಾಗಲಿ ಗಂಡು ಮಕ್ಕಳಾಗಲಿ ಒಳ್ಳೆ ವಿಜೃಂಭಣೆಯಿಂದ ಬಂದು ಈ ಜಾತ್ರೆಯನ್ನ ಮಾಡುತ್ತಾ ಈ ದೇವನನ್ನ ನೆನೆಯುತ್ತಾ ಸಾಮಾನ್ಯವಾಗಿ ಈ ತನ್ನೆಲ್ಲ ವೈಶಿಷ್ಟ್ಯತೆಗಳನ್ನ ಜನರು ಇಲ್ಲಿ ಮಾಡ್ತಾರ ಅಂತಕ್ಕಂಥ ಮಾತನ್ನ ಈ ಜನರಲ್ಲಿ ಹೇಳ್ತೀನಿ. ಕಪ್ಪಡಿ ಸಂಗಮನಾಥನ ಜಾತ್ರೆ. ಈ ಜಾತ್ರೆಗೆ ವಿಶೇಷವಾಗಿ ಬಾಗಲಕೋಟೆಯಿಂದ ಬಂಗಾರ ಕಳಸ ಬರ್ತದೆ. ಆ ಬಂಗಾರ ಕಳಸ ಅದನ್ನು ವಿಜೃಂಭಣೆಯಿಂದ ಬಾಗಲಕೋಟೆ, ಕಿರ್ಚೂರು, ಭಗವತಿ, ಹಳ್ಳೂರು, ಬೇವೂರಿಂದ ವಿಜೃಂಭಣೆಯಾಗಿ ಮೆರವಣಿಗೆ ಮಾಡ್ಕೊಂತ ಬಂದು ಆ ಸಂಗಮನಾಥಗೆ ಕಳಸವನ್ನು ಏರಿಸಿ ವಿಜೃಂಭಣೆಯಿಂದ ಜಾತ್ರೆಯನ್ನು ಮಾಡ್ತಾರೆ. ಈ ಸುತ್ತಮುತ್ತಲಿನ ಹಳ್ಳಿಯ ಜನರು ಹಾಗೂ ಬೇರೆ ಬೇರೆ ಜಿಲ್ಲೆಗಳಿಂದ ಈ ಜಾತ್ರೆಗೆ ವಿಶೇಷವಾಗಿ ಭಕ್ತಾದಿಗಳು ಬರ್ತಾರೆ. ಈ ಜಾತ್ರೆಯನ್ನ ಎಲ್ಲರೂ ಸಂತೋಷದಿಂದ ಈ ಜಾತ್ರೆಯನ್ನು ಮಾಡ್ತಾರ. ಆ ಸಂಗಮನಾಥ ಎಲ್ಲರಿಗೂ ಒಳ್ಳೆಯದನ್ನು ಮಾಡಲಿ ಎಂದು ಅವ್ರ ದೇವರಲ್ಲಿ ಪ್ರಾರ್ಥಿಸಿ ಈ ಒಂದು ಮಾತನ್ನು ಮುಗಿಸ್ತೀನಿ. ಕಪ್ಪಡಿ ಸಂಗಮನಾಥ ಮಹಾರಾಜ್ ಜೈ. ವಿಜೃಂಭಣೆಯಿಂದ ನಿನ್ನೆ ಕಳಸ ಮೆರವಣಿಗೆ ಮೂಲಕ ಸಂಗಮನಾಥನ ತೇರಿಗೆ ಅಳವಡಿಸಿದ್ದಾರೆ. ಇವತ್ತು ನಾವು ಇಲ್ಲಿ ತೇರಿಗೆ ಬಂದಿದ್ದೇವೆ. ನಾವು
ಎಲ್ಲರಿಗೂ ಆಶೀರ್ವಾದ ಮಾಡಂತ ಬೇಡ್ಕೊಳ್ಳೋದು. ದಾವಣಗೆರೆ ಹುಣ್ಣಿ ಐದೇ ದಿನ ಜಾತ್ರೆ ಆಗುತ್ತೆ. ಹಾಂ ರೀ. ರಾಜ್ಯಾದ್ಯಂತ ಎಲ್ಲ ಜನರು ಬರ್ತಾ ಇರ್ತಾರೆ. ಹಾಂ ರೀ. ಜನಸ್ತಮ ನೋಡಿದ್ರೆ ಗೊತ್ತಾಗುತ್ತೆ ಜಾತ್ರೆ ವಿಶೇಷ ಏನಂತ. ಇಲ್ಲಿ ಜಾತ್ರೆ ಎಷ್ಟು ದಿನದಿಂದ ನಡೀತದ ರೀ? ಅಂದ್ರೆ ಪುರಾಣ ಪ್ರವಚನ ಅದೆಲ್ಲ 9 ದಿನಗಳಿಂದ ನಡೀತಾ ಇರುತ್ತೆ. 9 ದಿನಗಳು. 9 ದಿನಗಳಿಂದ. ಮತ್ತೆ ಇದು ತೀರಗೀರ ಏನು ಇಲ್ಲೇ ಇದು ಮಾಡ್ತಾರೋ ಬಂಗಾರ ರಥ ಅದು? ಬಂಗಾರದ ಕಳಸ ಬಾಗಲಕೋಟೆಯಿಂದ ಬರುತ್ತೆ. ಹಾಂ ರೀ. ಹಗ್ಗ ಬೆಳಗಾಲಿಂದ ಬರುತ್ತೆ. ಹಾಂ ರೀ. ಬೇರೆ ಬೇರೆ ಊರುಗಳಿಂದ ಬೇರೆ ಬೇರೆ ಇನ್ನೂ ಬರ್ತಿರ್ತವೆ. ನೀವು ಎಷ್ಟು ವರ್ಷದಿಂದ ಈ ಜಾತ್ರೆಗಳು ಭಾಗಿಯಾಗತ್ತೀರಿ? ನಾವು ಒಂದು 15 ವರ್ಷ ಆಯ್ತು. 15 ವರ್ಷ. ಇಲ್ಲೇ ಲೋಕಲ್ ರೀ? ಲೋಕಲ್. ಹೆಸರು ರೀ? ನಾಗರಾಜ್ ಅಂತ. ಹಾಂ ರೀ. ಓಕೆ. ಇಲ್ಲಿ ಸಾಕಷ್ಟು ಜನ ಕೂಡಲ ಸಂಗಮದ ಒಂದು ನೆರೆಹೊರೆಯ ಒಂದು ಸ್ಥಳೀಯರಾಗಿರ್ಬೋದು ಮತ್ತೆ ಬೇರೆ ಬೇರೆ ಜಿಲ್ಲೆಗಳಿಂದ ಕೂಡ ಆಗಮಿಸಿದ್ದಾರೆ. ವೀಕ್ಷಕರೇ ನೋಡ್ತಾ ಇದ್ದೀರಿ ನಾವು, ಇಂದು ಸಂಗಮನಾಥನ ಒಂದು ರಥೋತ್ಸವ ಕೂಡ ಇದೀಗ ಭರ್ಜರಿಯಾಗಿ ಏನೊಂದು ರಥವನ್ನು ಎಳೆಯೋದಕ್ಕೆ ರೆಡಿ ಆಗ್ತಾ ಇದೆ. ಸುತ್ತಮುತ್ತಲ ಒಂದು ದೂರದಿಂದ ಕೂಡ ಇಲ್ಲಿ ಭಕ್ತರು ಬಂದಿದ್ದಾರೆ. ಏನಪ್ಪಾ, ಹಾವೇರಿ ಜಿಲ್ಲೆ ಒಂದು ರಾಣೆಬೆನ್ನೂರಿನಿಂದ ಬಂದಿರುವಂತಹ ಭಕ್ತರ ಜೊತೆ ನಾವು ಮಾತಾಡ್ಸೋಣ. ಏನಂತಾರಂತೆ. ಶ್ರೀ ಸಂಗಮೇಶ್ವರ ಮಹಾರಾಜ್ಗೆ, ಶ್ರೀ ಸಂಗಮೇಶ್ವರ ಮಹಾರಾಜ್ಗೆ ಹೇಳಿ ಸರ್. ಈ ನೀವು ಸಂಗಮ ಕ್ಷೇತ್ರಕ್ಕೆ ಎಷ್ಟು ವರ್ಷದಿಂದ ಬರಕತ್ತೀರಿ ಸರ್? ಏನೊಂದು 20 ವರ್ಷದಿಂದ ಬರ್ತಿದೆ. ಎಲ್ಲ ಒಳ್ಳೇದಾಗಿದೆ. ಬೇಡಿದ್ದನ್ನು ಇಲ್ಲ ಅಂತ ಕೊಡುವ ಸಂಗಮನಾಥನಿಗೆ ಏನ್ ಕೇಳಿದೆ ಇಲ್ಲ ಅಂತ ಎಲ್ಲ ಒಳ್ಳೇದು ಮಾಡಿ ನಮಗೆ. ನೀವು 20 ವರ್ಷದಿಂದ ಬರಕತ್ತೀರಿ. ಮತ್ತೆ ಇಲ್ಲಿ ಪವಾಡಗಳು ಏನ್ರಿ ನೋಡುವಂತ? ಪವಾಡ ಅಂದ್ ಬೇಡಿದ್ದು ಏನೇ ಇರಲಿ ಖಂಡಿತವಾಗಿ ಕೊಟ್ಟೆ ಕೊಡ್ತಾನೆ. ಒಳ್ಳೆ ಫಲ ಐತೆ ಕೊಟ್ಟೆ ಕೊಡ್ತಾನೆ. ಪ್ರತಿ ವರ್ಷ ಬಂದೇ ಬರ್ತಾನೆ. ಮತ್ತೇನ್ರಿ ಹೇಳ್ರಿ ನಿಮ್ಮ ದೇವ್ರ ಜಾತ್ರೆ ವಿಶೇಷತೆ ಬಹಳ ಅದ್ದೂರಿಯಾಗಿ ನಡೀತೈತಿ. ರಥ ನೋಡಕ್ಕೆ ನಾವು ಪ್ರತಿ ವರ್ಷ ಬಂದಿರ್ತೇವೆ ಸರ್. ಬಹಳ ಅದ್ದೂರಿಯಾಗಿ ನಡೀತೈತಿ. ಬಂಗಾಳ ಕಾಲ ಅದ್ಭುತವಾಗಿ ನಡೆಯೋದಂತ ಕರ್ನಾಟಕದಲ್ಲಿ ಪ್ರತಿಯೊಂದೇ ಅಂದ್ರೆ ಇದೆ ಸಂಗಮನಾಥನ ಗುಡಿ ಅಂತ ಹೇಳಿ. ಸಂಗಮೇಶ್ ಅಂತೇಳಿ ದಾವಣಗೆರೆ ಹತ್ರ ಬಂದು ವರ್ಷ ಬರ್ತೀವಿ ಜಾತ್ರೆಗೆ. ಬಹಳ ಅಂದ್ರೆ ಬಹಳ ಪ್ರೌಢ ಜನ ಸೇರುತ್ತೆ. ಚೆನ್ನಾಗಾಗುತ್ತೆ. ಗದ್ದಲ ಇಲ್ಲ, ಡ್ಯೂಟಿ ಇಲ್ಲ, ಚೆನ್ನಾಗುತ್ತೆ. ನೀವು ಅನ್ಕೊಂಡಿರುವಂತದ್ದು ಏನಾದ್ರು ಸಂಗಮೇಶ್ವರ ಈಡೇರಿಸಿದ್ದಾರ? ಮನೆಯದು ನಿಮ್ಮ ಮನೆಯವರು? ನಮ್ಮ ಮನೆ ಏನೇನಾಗಿದೆ? ನಾವು ಬೇಡ್ಕೊಂಡಿದ್ದೆಲ್ಲ ಆಗಿದೆ. ವರ್ಷ ನಡ್ಕೊಂತೀವಿ. ಅಮಾಸೆ ಪ್ರತಿ ಅಮಾಸೆಗೂ ಬಂದೇ ಬರ್ತೀವಿ. ನಮ್ಮ ಹಳೆಯನೇ ಕಾರ್ ತಗೊಂಡಿದ್ದಿಲ್ಲ. ಕಾರಿಗೆ 2-3 ಕಾರ್ ಮಾಡಿದ್ದಾನೆ. ಒಳ್ಳೆ ಚೆನ್ನಾಗಿದೆ. ಪ್ರತಿ ವರ್ಷ ಬರ್ತಾನೆ. ಪ್ರತಿ ವರ್ಷ ಹೂವಿನೆಲ್ಲ ತಗೊಂಡ್ಬಂದು ಸಂಭ್ರಮಣೆಯಿಂದ. ಮತ್ತೆ ಆದಷ್ಟು ಜನ ಈ ವರ್ಷ ಬಹಳ ಸೇರಿದ್ದಾರೆ. ತುಂಬಾ ಜನ ಸೇರಿದ್ದಾರೆ. ಬಹಳ ಜನ ಸೇರಿದ್ದಾರೆ ಈ ವರ್ಷ. ಬಹಳ ಜನ ಸೇರಿದ್ದಾರೆ. ಬಹಳ ಖುಷಿ ಇದ್ದಾರೆ. ಲಾಸ್ಟ್ನೇ ಜಾತ್ರೆ ಇದೆ ಕರ್ನಾಟಕದಲ್ಲಿ. ಲಾಸ್ಟ್ನೇ ತೇರಿದೆ ಇದು ರೀ. ಕರ್ನಾಟಕದ ಭಾಗದಲ್ಲಿ ಇದೆ ಲಾಸ್ಟ್ನೇ ತೇರು. ಗ್ರಾಮದ ವತಿಯಿಂದ ಭಾಗದ ಹಳ್ಳಿಯಿಂದ ಕೆಲವೊಂದು ಭಾಗಗಳು ಬರ್ತವೆ. ಮೊದಲು ಇದ್ದೇಗೆ ಗ್ರಾಮದಿಂದ ಒಂದು ಹಿಲಾಲು ಬರುತ್ತದೆ. ಆನಂತರ ಗಂಜಾಳ ಗ್ರಾಮದಿಂದ ಒಂದು ಗರಗ ಅನ್ನುವಂಥದ್ದು ಒಂದು ಬರುತ್ತದೆ. ಹಾಗೂ ಅಡಿಯಾಳ ಗ್ರಾಮದಿಂದ ಒಂದು ಗ್ರಾಮದಿಂದ ಹಗ್ಗ, ಹಾಗೂ ಅದೇ ರೀತಿಯಾಗಿ ಬಾಗಲಕೋಟೆಯ ಗ್ರಾಮದಿಂದ ಒಂದು ಬಂಗಾರದ ಕಳಸ ಬಂದು ಈ ತೇರು ಶೃಂಗಾರಗೊಂಡು ಒಳ್ಳೆಯ ವಿಜೃಂಭಣೆಯಿಂದ ಆಚರಿಸಲಾಗುವುದು. ಇದು ಇನ್ನೂ ಇದೇ ರೀತಿಯಾಗಿ ಇದು ನೆರವೇರಿಕೊಂಡು ಬರುವಂತಹ ಸಂಕೇತವೆಂದು ನಾನು ಆಶಿಸುತ್ತೇನೆ. ಈ ಒಂದು ವಿಷಯದಲ್ಲಿ ಇದು ಇದೇ ರೀತಿಯಾಗಿ ಎಲ್ಲ ಭಕ್ತ ಸ್ತೋಮ ಕೂಡಿಕೊಂಡು ಒಳ್ಳೆಯ ವಿಜೃಂಭಣೆ ಜಾತ್ರೆಯನ್ನು ಮಾಡಿಸ್ತಾರೆ. ಇದರಲ್ಲಿ ಮಾತಾಡಿ ಮುಗಿಸ್ತಾ ಇದ್ದೇನೆ. ಕುರಿ ಸಾಕಿ ನಿತ್ತಲಿಗೆ ಜಾತ್ರೆ ಬಗ್ಗೆ ನಾವು ಬಂದಿದ್ದೇವೆ. ಜಾತ್ರೆ ಸಂಗಮನಾಥನ ಜಾತ್ರೆ ಚಲೋ ನಡೆದಿದೆ. ನಾವು ಎಲ್ಲ ಭಕ್ತರು ಬಂದಿದ್ದಾರೆ. ನಿಮಗೆ ಈ ಜಾತ್ರೆಗೆ ನೀವು ವರ್ಷ ಬರ್ತೀರಿ? ವರ್ಷ ಬರ್ತೇವೆ. ಏನೇನೋ ನಿಮ್ಮ ಮನೆಗೆ ಏನಾದ್ರೂ ಏನು ಒಳ್ಳೇದಾಗ್ಯದ? ಒಳ್ಳೆಯದು ಮಾಡಿ. ಓಕೆ, ಈಗೇನ್ ನೋಡ್ತಾ ಇದ್ದೀರಿ ನೀವು, ಅಂತಿಮವಾಗಿ ಏನೊಂದು ರಥವನ್ನ ರೆಡಿ ಮಾಡ್ತಾ ಇದಾರ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ರಥವನ್ನ ವಿಜೃಂಭಣೆಯಿಂದ ಲಕ್ಷಾಂತರ ಜನರ ಒಂದು ಮಧ್ಯದಲ್ಲಿ ಒಂದು ರಥ ಸಾಕ್ತದೆ. ಈ ವರ್ಷವೂ ಶ್ರೀ ಕೂಡಲ ಸಂಗಮೇಶ್ವರ ಜಾತ್ರೆ ಮಹೋತ್ಸವ ಬಾಗಲಕೋಟೆಯಿಂದ ಬಂಗಾರ ಕಳಸವನ್ನು ತರಲಾಗಿದೆ. ಕರ್ನಾಟಕ ಸುತ್ತಮುತ್ತ ಎಲ್ಲ ಭಕ್ತಾದಿಗಳು ಬಂದು ಈ ರಥೋತ್ಸವ ಭಾಗಿಯಾಗಿದ್ದಾರೆ. ಆ ಸಂಗಮೇಶ್ವರ ಸದಾಕಾಲ ಈ ಕರ್ನಾಟಕ ಭಾರತ ಎಲ್ಲರಿಗೂ ಸದಾಕಾಲ ಆಯುಷ್ಯ ಆರೋಗ್ಯ ಕೊಟ್ಟು ಕಾಪಾಡಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಮಳೆ ಬೆಳೆ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸಿ, ಅತಿ ಹೆಚ್ಚು ಮಳೆ ಗಿಳಿ ಆಗಲಿ ಅಂತ ದೇವರಲ್ಲಿ ಪ್ರಾರ್ಥಿಸ್ತೇನೆ.
ಹಾಲು ಮುಟ್ಟಿ ಬರ